ಯಾಗ ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಹರಿಶ್ಚಂದ್ರನ ಹತ್ರ ಬಂದು ನಾನೊಂದು ಯಾಗ ಮಾಡ್ತಾ ಇದ್ದೀನಿ. ಮಹೋನ್ನತವಾದ ಒಂದು ಮಾತಂಗದ ಮೇಲೆ ದೀರ್ಘಕಾಯನ ಬಲಶಾಲಿಯಾದ ಒಬ್ಬ ವ್ಯಕ್ತಿ ಆಕಾಶಕ್ಕೆ ಕವಡೆ ಬಲವಂತವಾಗಿ ಇಳಿದ್ರೆ ಎಷ್ಟೆತ್ರ ಹೋಗುತ್ತೋ ಅಷ್ಟು ಸುವರ್ಣ ರಾಶಿ ಅಂತ ಕೇಳ್ತಾನೆ. ಕೇಳಿದ ತಕ್ಷಣ ಅಷ್ಟು ಧನರಾಶಿ ತಮ್ಮದಾಯಿತು ಅಂತ ಹೇಳ್ಬಿಡ್ತಾರೆ. ಆದರೆ ಅಲ್ಲಿ ನನಗೆ ಒಂದು ಸಂಶಯ ಬರ್ತದೆ ಅಂತ ಹೇಳಿ ಭೈರಪ್ಪನವರು ಹೇಳ್ತಾರೆ. ಅದನ್ನು ಸ್ವತಃ ಅವ್ರ ಬಾಯಿಂದ ನಾನು ಕೇಳಿದೆ, ಏನು ಸಂಶಯ? ಅವ್ರ ಅರ್ಥಮಂತ್ರಿನ ಕರೆಸಿದ್ರ, ನಮ್ಮ ಕೋಶಾಗಾರದಲ್ಲಿ ದುಡ್ಡೆಷ್ಟಿದೆ, ನಾವು ಇವ್ರು ಕೇಳಿದಷ್ಟು ಹಣನ ಕೊಡೋದಕ್ಕೆ ಶಕ್ತಿ ಇದೆಯಾ? ಇದು ಯಾವುದನ್ನೂ ವಿಮರ್ಶೆ ಮಾಡಲ್ಲ. ಅದು ಆ ಕಾಲಕ್ಕೆ ಸರಿ ಹೋಯಿತು. ಆದರೆ ಈ ಕಾಲಕ್ಕೆ ನಾವು ಅದನ್ನು ನೋಡುವಾಗ ಬೇರೆ. ಹಾಗೇನೆ ಇವರು ಒಮ್ಮೆ ಇಂಗ್ಲೆಂಡ್ ಹೋಗಿರ್ತಾರೆ. ಅಲ್ಲಿ ಬ್ರೇಕ್ಫಾಸ್ಟ್ ಆ್ಯಂಡ್ ಬೆಡ್ ಆ್ಯಂಡ್ ಬ್ರೇಕ್ಫಾಸ್ಟ್ ಅಂತೀವಿ ಅಂತ. ಈಗ ನಮ್ಮಲ್ಲಿ ಇಲ್ಲಿ ಕೊಡಗಿನಲ್ಲಿ ಎಲ್ಲ ಇರ್ತದಲ್ಲ, ತಂಗಿರ್ತಕ್ಕಂಥದ್ದು ಮನೆ ರೆಸಾರ್ಟ್ಗಳಲ್ಲಿ, ಆ ಥರ ಪದ್ಧತಿ ಇಂಗ್ಲೆಂಡ್ನಲ್ಲೂ ಬೆಡ್ ಆ್ಯಂಡ್ ಬ್ರೇಕ್ಫಾಸ್ಟ್ ಅಂತಿದ್ದಂತೆ ಅಲ್ಲೊಂದು ಕಡೆ ಇದ್ದರಂತೆ. ಅವು ಇದ್ದರೆ ರೂಮ್ಗಳು ಎಲ್ಲ ಇರುತ್ತೆ. ಆ ರೂಮ್ನಲ್ಲಿ ಇದ್ದು ಅವರು ಇವರೇ ವ್ಯವಸ್ಥೆನೆಲ್ಲ ಮಾಡ್ಕೊಡ್ತಾರೆ, ನೋಡ್ತಾ ಇದ್ರಂತೆ. ಅಲ್ಲಿ ಒಂದು ಚಿತ್ರ ಇತ್ತು. ಚಿತ್ರ ಯಾವುದು ಅಂದರೆ ಜಿಂಕೆಯ ಚಿತ್ರ. ಅದನ್ನು ಬಹಳ ಸಲ ಹೋಗ್ತಾ ಬರ್ತಾ ನೋಡ್ತಿದ್ರಂತೆ. ಇದು ಬಹಳ ಚೆನ್ನಾಗಿದೆ, ಇದು ಎಲ್ಲಿಂದ ಸಿಕ್ತು ಎಂತಂತು ಅಂತ ಹೇಳಿ ಕೇಳ್ತಾರಂತೆ. ಆಗ ಆ ಅಮ್ಮ ಇದ್ದವರು ಇದು ತಂದದ್ದಕ್ಕೆ ಅದು ಇಂಥ ಕಡೆ ಸಿಕ್ತು ಹೀಗೆ ಅಂತ. ಅದು ಇವರಿಗೆ ಉತ್ತರಾಖಂಡ ಕಾದಂಬರಿನ ಬರೆಯೋದಕ್ಕೆ ಮೂಲ ಪ್ರೇರಣೆ ಆಗುತ್ತೆ. ಈ ಜಿಂಕೆ ಎಲ್ಲಿ ಅಂದರೆ ರಾಮಾಯಣದಲ್ಲಿ ಜಿಂಕೆಯನ್ನು ಕೇಳ್ತಾಳೆ ಸೀತೆ ಏನು ಮಗುವಲ್ಲ, ಹಠ ಹಿಡಿತಾಳೆ ಆ ಜಿಂಕೆಗೋಸ್ಕರ. ಯಾಕೆ ಅನ್ನೋದನ್ನು ಪ್ರಶ್ನೆನ ಅಲ್ಲಿ ವಿಮರ್ಶೆ ಮಾಡ್ತಾರೆ. ಯಾಕಪ್ಪ ಅಂತಂದರೆ ಅವರಿಗೆ ಮಕ್ಕಳು ಕೂಡ ಆಗಿರಲಿಲ್ಲ, ಇನ್ನು ಅರಣ್ಯದಲ್ಲಿ ಒಂಟಿತನ ಇರ್ತಾರೆ. ಅದರ ಜೊತೆ ಕಾಲ ಕಳೆಯೋದಕ್ಕೋಸ್ಕರ ಆ ಜಿಂಕೆನ ಅಷ್ಟು ಹಠ ಕೊಡ್ತಾರೆ. ರಾವಣನ ಒಂಥರ ವಿಮರ್ಶೆ ಮಾಡ್ತಾರೆ ಅವರು. ಹಾಗಾಗಿ ಇವರ ಚಿಂತನೆಗಳೇ ಬೇರೆ ಇದೆ. ಆಮೇಲೆ ಕಡೆಗೆ ಇವರು ಬಂದು ಊರಿಗೆ ಹೊರಡುವಂಥ ಸಂದರ್ಭದಲ್ಲಿ ಆ ಚಿತ್ರನ ಗೋಡೆ ಮೇಲಿದ್ದಂಥ ಚಿತ್ರನ, ಜಿಂಕೆ ಚಿತ್ರನ ಪ್ಯಾಕ್ ಮಾಡಿ ಇವರು ಕೊಟ್ರಂತೆ. ಅದು ನೀವು ಏರೋಪ್ಲೇನಲ್ಲಿ ಹೋಗುವಾಗ ಮಲಚಿಟ್ರು ಕೂಡ ಏನೂ ಆಗಬಾರ್ದು ಅನ್ನೋ ರೀತಿ ಮಾಡಿ ಕೊಟ್ರಂತೆ. ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಬಂದು ಆ ಜಿಂಕೆಯಿಂದ ಪ್ರೇರಣೆಯಾಗಿ ಉತ್ತರಾಖಂಡ ಕಾದಂಬರಿನ ನಾನು ಬರದೆ ಅಂತ ಹೇಳ್ತಾರೆ. ಹಾಗೆ ಅವರ ವಿದ್ವತ್ತು, ಅವರ ಪ್ರತಿಭೆ ಅವ್ರಿಗೆ ಅವರೇ ಸಾಕಿ. ಈಗ ಹೇಳಿದ್ರು ಕುವೆಂಪು ಅವರ ಶಕ್ತಿಯಿಂದ. ಕುವೆಂಪು ಅವರ ದಾಟಿನೇ ಬೇರೆ, ಅವರು ವಿಶ್ವಮಾನವ ಪ್ರವೃತ್ತಿ ಇವ್ರದ್ದೇ ಬೇರೆ. ಇವರು ಪುರಾಣ ದಾಟು ಅಥವಾ ಈ ಪರ್ವ ಏನು ಕಾದಂಬರಿಗಳಿದೆ ಅವುಗಳನ್ನು ಓದುಗರನ್ನು ಎಷ್ಟು ಮಟ್ಟಿಗೆ ಆಕರ್ಷಿಸುತ್ತೆ. ಅದು ಇವ್ರದೇ ಆದಂಥ ಒಂದು ಓದುಗರ ತಂಡವನ್ನು ರಚನೆ ಮಾಡಿಕೊಂಡು ಅವ್ರನ್ನ ಆಕರ್ಷಿಸುವಂಥ ಒಂದು ಶಕ್ತಿ ಭಗವಂತ ಅವರಿಗೆ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಇನ್ನೆಂಚೆಲ್ಲ ಈಗ ನಾವು ಕಳ್ಕೊಂಡಿದ್ದೇವೆ. ಆದರೆ ಅವರು ಚಿರಂಜೀವಿಯಾಗಿರ್ತಾರೆ ಸಾಹಿತ್ಯದ ಮುಖಾಂತರ. ಕನ್ನಡ ಸಾಹಿತ್ಯಕ್ಕೆ, ಸಾರಸ್ವತ ಲೋಕಕ್ಕೆ ಅಮೂಲ್ಯವಾದ ಒಬ್ಬ ಕೊಡುಗೆ ಕೊಡ್ತಕ್ಕಂಥ ಒಬ್ಬ ಜೀವಂತ ವ್ಯಕ್ತಿನ ಕಳ್ಕೊಂಡಿದ್ದೀವಿ. ನಮಗೆ ನಿಜವಾಗ್ಲೂ ದುಃಖವಾಗಿದೆ. ಅವರು ಸತ್ತು ಅಮರರಾಗಿದ್ದರೂ ಕೂಡ ಅವರು ರಚನೆ ಮಾಡಿರ್ತಕ್ಕಂಥ ಕಾದಂಬರಿಗಳು ಚಿರಸ್ಥಾಯಿ, ಸೂರ್ಯಚಂದ್ರ ಇರೋಗಂಟ ಇರುತ್ತವೆ. ಅಂತಹ ಒಂದು ಖ್ಯಾತಿಯನ್ನು ಪಡೆದಂಥವರು. ಆದರೆ ನಮ್ಮ ಎಲ್ಲ ಕನ್ನಡಿಗರಿಗೂ, ಓದುಗರಿಗೂ, ಕಾದಂಬರಿಕಾರರಿಗೂ ಅವರ ಅಗಲಿಕೆಯನ್ನು ಸಹಿಸ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತ ಕೇಳಿಕೊಂಡು ನನಗೆ ಇಲ್ಲಿ ಎಲ್ಲ ಮಾತಾಡೋದಕ್ಕೆ ಬಾಲಿಶವಾಗಿ, ಯಾಕೆಂದರೆ ಈಗಾಗಲೇ ನಾವು ತಿಳಿದಂತೆ ಅಷ್ಟು ವಿದ್ವತ್ತು, ಅಷ್ಟೊಂದು